Thank you, my dear friends, for your rocking performance. In our daily routine, mobile has become a part of our lives. Without our mobile, we cannot do any work. That much we have depended on the mobile. Yes, correct. How much we have depended on mobile means even a child will not eat the food without a mobile. Like these conditions nowadays. Now let's welcome our second D friends to show their performance, what is good and what is bad by using a mobile. ಒಂದು ಸಮಯದಲ್ಲಿ 3 ಕೋತಿಗಳು ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಎಂಬ ನೀತಿ ಪಾಠವನ್ನು ತಿಳಿಸಿಕೊಡುತ್ತಿದ್ದವು. ಆದರೆ ಈಗ ಮತ್ತೊಂದು ಕೋತಿ ಇದೆ. ಅದು ಯಾವುದು? ಮೊಬೈಲ್ ಕೋತಿ. ಅದು ತಿಳಿಸಿಕೊಡುವುದೇನೆಂದರೆ, ಯಾರನ್ನೂ ನೋಡಬೇಡ, ಯಾರ ಮಾತನ್ನೂ ಕೇಳಬೇಡ, ಯಾರ ಜೊತೆಯೂ ಮಾತನಾಡಬೇಡ ಎಂದು ಹೇಳುತ್ತದೆ. ಈ ಕೋತಿಯು ಎಲ್ಲರ ಮನೆಯಲ್ಲಿಯೂ ರಾರಾಜಿಸುತ್ತಿದೆ ಮತ್ತು ನಮ್ಮ ಕಣ್ಣ ಮುಂದೆಯೇ ನಮ್ಮ ಜೀವನವನ್ನು ಬದಲಾಯಿಸುತ್ತಿದೆ. ಸರಿಯಾಗಿ ಹೇಳಿದೆ ತಾನೇ? ಮೊಬೈಲ್ ಫೋನ್ಗಳು ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಭಾಗವಾಗಿದೆ. ಮೊಬೈಲ್ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಎನ್ನುವಂತಹ ಸ್ಥಿತಿ ತಲುಪಿದ್ದೇವೆ ಅಲ್ಲವೇ? इश्क जीना भी है, इश्क मरना भी है, इश्क तारे ज़मीं, इश्क तूफान है। इश्क जीना भी है, इश्क मरना भी है, इश्क तारे ज़मीं, इश्क तूफान है। ಅಯ್ಯೋ ದೇವರೇ, ಇದಂತೂ ಮಿತಿಮೀರುತ್ತಿದೆ. ಮೊಬೈಲ್ಗಳು ಎಲ್ಲರ ನಿದ್ದೆ ನೆಮ್ಮದಿಗಳನ್ನು ಕಸಿದುಕೊಳ್ಳುತ್ತಿದೆ. ಮನುಷ್ಯರನ್ನು ನೆಮ್ಮದಿಯಿಂದ ನಿದ್ದೆಯನ್ನಾದರೂ ಮಾಡಲು ಬಿಡು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಆಧುನಿಕ ಯುಗದಲ್ಲಿ ಮೊಬೈಲ್ ಫೋನ್ ಪ್ರತಿಯೊಬ್ಬರ ಅಗತ್ಯವಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರನ್ನೂ ಮೂರ್ಖನನ್ನಾಗಿ ಮಾಡುವ ಯಂತ್ರ ಎಂದರೆ ಅದುವೇ ಈ ಮೊಬೈಲ್ ಫೋನ್. ಇದನ್ನು ಹೊರತುಪಡಿಸಿ ಬೇರೆ ಯಾವ ವಸ್ತುವೂ ಇಷ್ಟವಾಗಲಾರದು ಅಲ್ಲವೇ? ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ
ಎಲ್ಲರಿಗೂ ಹೇಗೆ ಕಾಫಿ ಟೀ ಕುಡಿಯುವ ಅಭ್ಯಾಸವಿದೆಯೋ ಹಾಗೆಯೇ ಈ ಮೊಬೈಲ್ ಬಳಸುವುದು ಕೂಡ ಈಗಂತೂ ಒಂದು ಚಟವಾಗಿ ಬಿಟ್ಟಿದೆ. ಮೊಬೈಲ್ ಇಲ್ಲದೆ ಹೋದರೆ ಜೀವನದಲ್ಲಿ ಏನೂ ಇಲ್ಲ ಎನ್ನುವಂತಹ ಕೆಟ್ಟ ಸ್ಥಿತಿ ತಲುಪಿದ್ದೇವೆ. ಏರ್ಟೆಲ್ಲು ಏರ್ಚೆಲ್ಲು ಇಮೇಲು ಜಿಮೇಲು ನೆಟ್ವರ್ಕ್ ಸಿಗುತ್ತಿಲ್ಲ, ಏನ್ ಮಾಡಲಿ? ವಾಟ್ಸಪ್ಪು ಚಾಟು ಟಾಕು ಸ್ಕೈಪೂನು ಕೈ ಕೊಡ್ತು ಸರಿಯಾಗಿ, ಏನ್ ಮಾಡಲಿ? ಯಾಹೂನು ಇಲ್ಲ ಹೂನು ಇಲ್ಲ, ಕರೆನ್ಸಿ ಇದ್ರು ವರ್ಕ್ ಆಗುತ್ತಿಲ್ಲ, ಹೈಟೆಕ್ಕು ಬನವಾಸ, ಏನ್ ಮಾಡಲಿ? ಏರ್ಟೆಲ್ಲು ಏರ್ಚೆಲ್ಲು ಇಮೇಲು ಜಿಮೇಲು ನೆಟ್ವರ್ಕ್ ಸಿಗುತ್ತಿಲ್ಲ, ಏನ್ ಮಾಡಲಿ? ವಾಟ್ಸಪ್ಪು ಚಾಟು ಟಾಕು ಸ್ಕೈಪೂನು ಕೈ ಕೊಡ್ತು ಸರಿಯಾಗಿ, ಏನ್ ಮಾಡಲಿ? ಇತ್ತೀಚಿನ ದಿನದಲ್ಲಿ ಮನುಷ್ಯರನ್ನು ಮೊಬೈಲ್ ಭೂತದಿಂದ ಹೊರತರಲು ಯಾವ ಬಾಬಾ ಮಾಂತ್ರಿಕನಿಂದಲೂ ಸಾಧ್ಯವಿಲ್ಲ. ಇದು ಎಷ್ಟು ಪೂಜೆಗಳನ್ನು ಮಾಡಿದರೂ ಇದನ್ನು ನಮ್ಮಿಂದ ದೂರ ಮಾಡಲು ಸಾಧ್ಯವೇ ಇಲ್ಲ. ಮಕ್ಕಳ ಮೇಲೆ ತುಂಬ ದುಷ್ಪರಿಣಾಮಗಳನ್ನು ಬೀರುತ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗ್ಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಹೂವಿನ ಸಂತೆಗೆ ಹೋಗ್ಯಾಡಮ್ಮ, ಹೂವೆಲ್ಲ ಅಳ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ನಮ್ಮ ಶಾಲೆಯ 2ನೇ ತರಗತಿ ಮಕ್ಕಳು ಬಹಳ ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸಿದ್ದಾರೆ. ಪ್ರೀತಿಯ ಪೋಷಕರೇ ಮತ್ತು ಮಕ್ಕಳೇ, ಮೊಬೈಲ್ ಅಥವಾ ಸೆಲ್ ಫೋನ್ ನಮ್ಮ ಜೀವನದಲ್ಲಿ ಕ್ರಾಂತಿಯನ್ನು ತಂದಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಮೊಬೈಲ್ ಫೋನನ್ನು ಅವಶ್ಯಕತೆ ಇದ್ದಲ್ಲಿ ಜ್ಞಾನವನ್ನು ಹೆಚ್ಚಿಸಲು ಬಳಸಬೇಕೇ ಹೊರತು ಅತಿಯಾಗಿ ಅದರ ದುರ್ಬಳಕೆಯಿಂದ ಮಕ್ಕಳ ಮಾನಸಿಕ, ದೈಹಿಕ ಮತ್ತು ನೈತಿಕ ದುಷ್ಪರಿಣಾಮಗಳು ಆಗುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಗಮನಕ್ಕೆ ಬರುತ್ತಿದೆ. ಆದ್ದರಿಂದ ಮೊಬೈಲ್ ಬಳಕೆ ಒಂದು ವರವಾಗಬೇಕೇ ಹೊರತು ಶಾಪವಾಗಬಾರದು. ಏನಂತೀರಿ?